ನಂದು 6 ವರ್ಷದಿಂದನೂ ರಿಯಲ್ ಎಸ್ಟೇಟ್ ವ್ಯವಹಾರ ತುಂಬ ಕೆಳಮಟ್ಟದಲ್ಲಿತ್ತು. ಈಗ ಅಮ್ಮನ ದರ್ಶನ ಮಾಡಿದ್ಮೇಲೆ ನನಗೆ ಇವತ್ತು ತುಂಬ ಕರ್ನಾಟಕದ ಲೆವೆಲಲ್ಲಿ ತುಂಬ ಮೇಲೆತ್ತರದಲ್ಲಿ ಹೋಗಿದೆ. ಇವತ್ತು ಒಳ್ಳೊಳ್ಳೆ ಜನಗಳು ಮತ್ತು ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಇವತ್ತೆಲ್ಲ ನೆಟ್ವರ್ಕ್ ಪಾಯಿಂಟ್ಸ್ ನನ್ನ ಕಾಂಟ್ಯಾಕ್ಟು ತುಂಬ ಎತ್ತರಕ್ಕೆ ಹೋಗಿದೆ ಸರ್. ಇವತ್ತು ಅಮ್ಮನ ಹತ್ರ ಪ್ರಶ್ನೆ ಕೇಳಿದೆ, ಅಮ್ಮನೂ ಅದೇ ಥರ ನನಗೆ ಏನು ಪ್ರಶ್ನೆ ನನ್ನ ಚೀಟಿನಲ್ಲಿ ಬರೆದಿಟ್ಕೊಂಡಿದ್ದೆ ಅದೇ ಥರ ಉತ್ತರ ಕೊಟ್ಟಿತ್ತು. ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ತ್ರಿಶೂಲದಲ್ಲಿ ನನಗೆ ಬರೆದು ಅಮ್ಮನವರು ಒಂದು ನನಗೆ ಧೈರ್ಯವನ್ನು ತುಂಬಿ ಇದು ಮಾಡಿದ್ರು. ಆನಂತರ ಈಗ ನನಗೆ ವ್ಯಾಪಾರ ಉದ್ಯೋಗದಲ್ಲಿ ಎಸ್ಪೆಷಲಿ ನನ್ನ ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಎಲ್ಲ ಮುಂದಿನ ದಿನಗಳಲ್ಲಿ ನನಗೆ ಅಪ್ಪಾಗ್ತಾ ಹೋಗ್ತಾ ಇದೆ. ಒಳ್ಳೆಯ ಅವಕಾಶಗಳು ಸಿಗ್ತಾಯಿದೆ. ಈ ಅಮ್ಮನ ಸನ್ನಿಧಿ ಬಂದು ಭೇಟಿ ಮಾಡಿದ ನಂತರ ನನಗೆ ಪ್ರತಿ ತಿಂಗಳ ನಂತರ ತುಂಬ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರ್ತಾಯಿದೆ, ಒಳ್ಳೆ ವ್ಯವಹಾರಗಳು ಕೈಗೂಡ್ತಾ ಇದೆ. ಇದು ಚಮತ್ಕಾರ ಅಂತಾರಲ್ಲ ಹಂಗೆ ನಾನು ಮನಃಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಬರೋದು ಆ ಥರ ಆಗಿದೆ. ಕೆಲಸ ಕಾರ್ಯ ಎಲ್ಲ ಕೇಳೋಕ್ಕೆ ಅಂತ ಬಂದಿದೆ, ಆಗಿದೆ ಕೆಲಸ ಕಾರ್ಯ ಎಲ್ಲ ಒಳ್ಳೆಯದಾಗಿದೆ. ಕೋರಿಕೆ ಏನಾದರೂ ನಿಮಗಿದ್ರೆ ಅದು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದು ತಕ್ಷಣ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಇಮ್ಮಿಡಿಯೇಟಾಗಿ ಕರ್ಕೊಂಡೋಗಿ ನಿಂಬೆಹಣ್ಣನ್ನು ಎಲ್ಲಿ ಬಚ್ಚಿಟ್ಟಿದ್ನೋ ಅಲ್ಲಿ ಕರ್ಕೊಂಡೋಗಿ ದೇವರಲ್ಲಿ ಇದಾಯಿತು. ಇದೊಂದು ಈ ಕ್ಷೇತ್ರದ ಒಂದು ಅದ್ಭುತನೋ ಮತ್ತು ಪವಾಡ ಅಂತಲೇ ಹೇಳ್ಬೋದು. ಮಾಡ್ಕೊಡ್ತೀವಿ ಅಂತ ಖಂಡಿತ ಇಲ್ಲಿ ಬರೆಯೋದೆಲ್ಲ ಸತ್ಯನೇ ಅನ್ನಿಸ್ತಾ ಇದೆ. ಬಟ್ ನಾನು ಹೇಳೋದೇನೆಂದರೆ 100ಕ್ಕೆ 100 ಭಾಗ ನಾನು ಏನು ಅಂದ್ಕೊಂಡೆ ಮನಸ್ಸಲ್ಲಿ ಅದು ಮಾತ್ರ ಕರೆಕ್ಟಾಗಿ ಬಂತು. ಅಲ್ಲವಾ ಒಂದೇ ಪ್ರಶ್ನೆ ಅಲ್ವಾ ಅಂತ ಅಂದೆ. ಹೌದಾ? ಹೌದು ತಾಯಿ, ಯಾವುದೋ ಒಂದು ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಪ್ರಶ್ನೆಯನ್ನು ಮಾಡಿದಿರಿ. ಹೋಗಿರುವಂತಹ ಹಣ ಮತ್ತೆ ಯಥಾವತ್ತಾಗಿ ನಿಮ್ಮ ಕೈಗೆ ಬಂದು ಸೇರಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಿರಿ ಅಂತ. ಹೌದಾ? ಹೌದು. ಈ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಯಾವಾಗ ನನ್ನ ಕೈಗೆ ಬಂದು ಸೇರ್ತದೆ, ಇದನ್ನು ಸೇರುವಂಥ ರೀತಿಯಲ್ಲಿ ನೀನೇ ಮಾಡಿಕೊಡ್ಬೇಕು ತಾಯಿ, ಏನಾದರೂ ಮಾಡಿ ಇದನ್ನು ಆದಷ್ಟು ಬೇಗ ತರೋ ರೀತಿಯಲ್ಲಿ ಮಾಡಿಕೊಡುವಂಥ ಪ್ರಶ್ನೆ ಮಾಡಿದಿರಿ. ಅಮ್ಮನವ್ರನ್ನ ಸೂಕ್ಷ್ಮವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ, ಅದನ್ನು ತರಿಸ್ಕೊಡ್ತೀನಿ ಅನ್ನುವಂಥ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ಹತ್ತಿರದಲ್ಲೇ ಅದನ್ನು ಏನೋ ಒಂದು ವ್ಯವಸ್ಥೆ ಮಾಡಿ ಕೊಡಿಸುವಂತಹ ಕಾರ್ಯವನ್ನು ಮಾಡಿಕೊಡ್ತೀನಿ ಅಂತ ಕೂಡ ಸೂಕ್ಷ್ಮ ಇದೆ. ಅದನ್ನು ಮಾಡಿಸ್ಕೊಡುವಂಥ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದನ್ನು ಸರಿ ಮಾಡಿಸುವ. ನಾವು ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಬರ್ತಾ ಇರ್ತೀವಿ. ಅಮಾವಾಸ್ಯೆ ಹಬ್ಬ ಅಲ್ವಾ, ಅದರಿಂದ ತಾಯಿ ನೋಡೋಕ್ಕೆ ಅಂತ ಬಂದು ಆಶೀರ್ವಾದ ತಗೊಳ್ಳೋದ ಅಂತ ಅಷ್ಟೇ ಸರ್. ಅಂದರೆ ಸರ್ ಇವಾಗ ದೇವಸ್ಥಾನಕ್ಕಂದ್ರೆ ಏನಾದರೂ ಸಾಮಾನ್ಯ ಸಮಸ್ಯೆಗಳು ಇದ್ದರೆ ಪರಿಹಾರಕ್ಕೋಸ್ಕರ ಹೋಗ್ತಾ ಇರ್ತೀವಿ. ಅಂಥದ್ದು ಏನಾದರೂ ನಿಮ್ಮ ಲೈಫಲ್ಲಿ ಆಗಿದೆಯಾ? ಅದು ಬಂದಮೇಲೆ ಯಾವ ರೀತಿ? ಸ್ವಾಮಿ ಆಗಿದೆ. ಇದು ಚಮತ್ಕಾರ ಅಂತಾರಲ್ಲ ಹಂಗೆ ನಾನು ಮನಃಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಬರೋದು ಆ ಥರ ಆಗಿದೆ. ಕೆಲಸ ಕಾರ್ಯ ಎಲ್ಲ ಕೇಳೋಕ್ಕೆ ಅಂತ ಬಂದಿದೆ, ಆಗಿದೆ ಕೆಲಸ ಕಾರ್ಯ ಎಲ್ಲ ಒಳ್ಳೆಯದಾಗಿದೆ. ಎಷ್ಟು ವಾರಗಳಿಂದ ಬರ್ತಿದ್ದೀರಿ ಸರ್? ಒಂದು 4 ವಾರದಿಂದ ಬರ್ತಾಯಿದ್ದೀನಿ ಸರ್. 4 ವಾರದಿಂದ. ಮೊದಲೆಲ್ಲ ಹೆಂಗಿತ್ತು ನಿಮ್ಮ ಕೆಲಸಗಳೇನು ಕುಂಠಿತವಾಗಿ ನಡೀತಿತ್ತಾ, ಹೇಗೆ? ಸೊ ನಾರ್ಮಲಾಗಿತ್ತು. ದೇವ್ರು ಕೇಳ್ಕೋದಾಗಿಂದ ಒಳ್ಳೇದಾಗ್ತಿದೆ. ಹಂಗೆ ಇಲ್ಲಿ ಸ್ವಾಮೀಜಿಯವರಿದ್ದಾರೆ, ಅವರಿಂದ ಎಲ್ಲ ಒಳ್ಳೇದಾಗ್ತಿದೆ. ಮಠ ಇದ್ದ ಅವರು ಪ್ರತಿ ಅಮಾವಾಸ್ಯೆಯಲ್ಲಿ ದಾಸೋಹ ಇದೆ, ಎಲ್ಲ ಬಂದು ದಾಸೋಹ ಮಾಡ್ಕೋಬೋದು, ಎಲ್ಲ ವ್ಯವಸ್ಥೆ ಇದೆ. ಶ್ರಾವಣ ಬೆಳಗೊಳದಿಂದ 10 ಕಿಲೋಮೀಟರ್ ಇದು ಶಕ್ತಿಪೀಠ, ಎಲ್ಲ ಒಳ್ಳೆಯದಾಗಿದೆ. ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಪವರ್ಫುಲ್ ಕ್ಷೇತ್ರ, ಬಂದು ವಿಸಿಟ್ ಮಾಡ್ಕೊ ಹೋಗಿ, ಒಂದು ಸತಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಕ್ಕೆ. ಇವತ್ತು ಒಂದು ಸುದಿನ ಅಂತಲೇ ಹೇಳ್ಬೋದು. ಕಾರಣ ಏನಂತಂದರೆ ನಾವು ಇಲ್ಲಿ ಹಾಸನಾಂಬೆ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ವಿ. ಈ ಕ್ಷೇತ್ರದಲ್ಲಿ ನಾನು ಭಾಳ ಹಿಂದೆ ಅಂತಂದರೆ ಆಲ್ಮೋಸ್ಟ್ 1 ವರ್ಷದ ಹಿಂದೆ ಇಲ್ಲಿಗೆ ಬರಬೇಕು ಅಂಥೇಳಿ ನಾನು ಭಾಳಷ್ಟು ಕಷ್ಟ ಬಿದ್ದೀವಿ. ನಂಬರ್ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡಿದ್ವಿ. ಬಟ್ ಆ ಒಂದು ಕ್ಷೇತ್ರಕ್ಕೆ ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ. ನಾನು ಇವತ್ತು ಇಲ್ಲಿಂದ ಒಂದು ನಂಬರ್ ಇತ್ತು, ಮಠದ ನಂಬರ್ ಇತ್ತು. ಆ ಮಠದ ನಂಬರ್ಗೆ ನಾವೇನು ಮಾಡಿದ್ವಿ, ಕಾಲ್ ಮಾಡಿದ್ವಿ. 11 ಗಂಟೆಲಿ ಕಾಲ್ ಮಾಡಿದ್ರೆ ಕಾಲ್ ತೆಗಿಲಿಲ್ಲ ಅವನು. ಸೊ ನಂತರ ಏನಾಯಿತು, ಮತ್ತೆ ಕಾಲ್ ಬಂತು. ನಾನು ಬರೋ ಅಷ್ಟೊತ್ತು ಕರೆಕ್ಟಾಗಿ ಒಂದು ನಮ್ಮ ಹೊಸಕೊಪ್ಪಲು ಕ್ರಾಸಲ್ಲಿ ನನಗೆ ಫೋನ್ ಬಂತು. ಎಲ್ಲಿ ಅಂತ ಅಡ್ರೆಸ್ಸು ಗೊತ್ತಿಲ್ಲ ನಮಗೆ. ಸೊ ಒಂಥರ ಪವಾಡ ಇದ್ದಂಗೆ ನೀಟಾಗಿ ಕರ್ಕೊಂಡು ಬಂದು ತಿರುಗಿ ಇಲ್ಲಿಗೆ ಅಡ್ರೆಸ್ ಹೇಳಿದ್ರು, ಇಲ್ಲಿಗೆ ಬಂದ್ವಿ. ಇವತ್ತು ಮೊದಲನೇ ಬಾರಿ ಈ ಕ್ಷೇತ್ರಕ್ಕೆ ದರ್ಶನಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನನಗೆ ಸ್ವಾಮಿಗಳ ಥರ ಹೋಗಿ ನನ್ನ ಈ ಥರ ಪರಿಚಯ ಮಾಡಿಕೊಂಡಾಗ ಇಲ್ಲಿ ಒಂದೊಂದು ನಿಂಬೆಹಣ್ಣನ್ನು ಕೊಟ್ಟರು.
ನಿಂಬೆಹಣ್ಣು ಕೊಟ್ಬಿಟ್ಟು ನೀವೆಲ್ಲಾದರೂ ಬಚ್ಚಿಟ್ಟು ಬನ್ನಿ, ದೇವ್ರು ನಿಮ್ಗೆ ಇದನ್ನು ಏನು ತೋರಿಸುತ್ತೆ ಅನ್ನೋ ಒಂದು ವಿಚಾರ ಹೇಳಿದ್ರು. ತಕ್ಷಣ ನಾನು ಏನು ಯಾವುದೋ ಕೋರಿಕೆಗಳನ್ನ ನಾನು ಕೇಳ್ಕೊಂಡಿರಲಿಲ್ಲ. ಸೊ ನಂತರ ಏನಾಯಿತು, ಅದು ತೋರಿಸ್ಲೇ ಇಲ್ಲ. ಮತ್ತು ಅವರು ಹೇಳಿದ ಮೇಲೆ ಕೋರಿಕೆ ಏನಾದರೂ ನಿಮಗಿದ್ರೆ ಅದು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂದಿದ್ದ ತಕ್ಷಣ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಇಮ್ಮಿಡಿಯೇಟಾಗಿ ಕರ್ಕೊಂಡೋಗಿ ನಿಂಬೆಹಣ್ಣನ್ನು ಎಲ್ಲಿ ಬಚ್ಚಿಟ್ಟಿದ್ನೋ ಅಲ್ಲಿ ಕರ್ಕೊಂಡೋಗಿ ದೇವರಲ್ಲಿ ಇದಾಯಿತು. ಇದೊಂದು ಈ ಕ್ಷೇತ್ರದ ಒಂದು ಅದ್ಭುತನೂ ಮತ್ತು ಪವಾಡ ಅಂತಲೇ ಹೇಳ್ಬೋದು. ಮತ್ತು ಈ ಕ್ಷೇತ್ರದಲ್ಲಿ ಒಂದು ಬರವಣಿಗೆ ಮೂಲಕ ಒಂದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೋರಿಕೆಗಳು ಮತ್ತು ಒಂದು ಏನು ನಾವು ಇಷ್ಟಾರ್ಥಗಳನ್ನ ಈಡೇರಿಸಲಿಕ್ಕೆ ಒಂದು ಒಳ್ಳೆಯ ಒಂದು ಅಮ್ಮನವ್ರ ಪವಾಡ ಇದೆ ಅಂತಲೇ ಹೇಳ್ಬೋದು. ಸೊ ನಾವು ಅದನ್ನು ಬಂದಿದ್ದೀವಿ ಇವತ್ತು. ಅದನ್ನು ನೋಡಿಬಿಟ್ಟು ಅಮ್ಮನವ್ರು ಏನು ಆಶೀರ್ವಾದ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ. ಸರ್ ನೀವು ನಿಮ್ಮಣ್ಣು ಇಕ್ಕಿದ್ರಲ್ಲ ಸರ್, ಇಲ್ಲಿ ಯಾರಾದರೂ ಈ ಮಠದವ್ರು ಏನಾದ್ರು ಹೇಳಿದ್ರೆ ಇಲ್ಲೇ ಇಕ್ಕಿ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ 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 ಚಾನ್ಸೇ ಇಲ್ಲ. ನೀವು ಸ್ವತಃ ಹೋಗಿ ನಾನು ಇಟ್ಟಿದ್ದು ಇದೇ ಆಂಜನೇಯ ಸ್ವಾಮಿ ಹಿಂದೆಗಡೆ ನಾನು ಇಟ್ಟಿರ್ತಕ್ಕಂಥದ್ದು. ಅದು ಬಂದು ದೇವರು ಅಲ್ಲೇ ತೋರಿಸಿದ್ದಾರೆ. ಮತ್ತು ಅದು ಕಣ್ಮುಂದೆ ನಡೆದಿರೋ ಪವಾಡನ ಸುಳ್ಳು ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ನಾನೇ ಅಲ್ಲ, ಯಾರೇ ಆಗಲಿ ಒಂದು ದೇವ್ರ ಮೇಲೆ ಒಂದು ದೈವದ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ಯಾರೇ ಆಗಲಿ ಇದನ್ನು ನಂಬಲೇಬೇಕಾದಂಥ ವಿಚಾರ. ಸೊ ಈ ಕ್ಷೇತ್ರ ಇನ್ನೂ ತುಂಬ ಬೆಳಿಬೇಕು, ತುಂಬ ಜನ ಬಂದು ಈ ಒಂದು ಪವಾಡನ ವೀಕ್ಷಣೆ ಮಾಡಿ ಅಂತ ನಾನು ನಿಮ್ಮ ಸುದ್ದಿವಾಹಿನಿ ಮೂಲಕ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸರ್ ನಾವು ಬಂದು 3-4 ಸಾರಿ ಬಂದಿದ್ದೋ ಇಲ್ಲಿಗೆ. ಬಂದಾಗ ನಮಗೆ ಫಸ್ಟ್ ಬಂದಾಗಲೇ ಏನೋ ನಮ್ಗೆ ಸರಿ ಅನಿಸ್ತು. ಹಂಗಾಗಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬಂದಿದೆ ಬತ್ತಲೆ ಈಗಲೂ ನನಗೆ ಪರವಾಗಿಲ್ಲ ಅನಿಸ್ತು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದೆ, ಅಮ್ಮನವ್ರು ಒಪ್ಕೊಂಡವ್ರೆ ಮಾಡ್ಕೊಡ್ತೀವಿ ಅಂತ. ಖಂಡಿತ ಇಲ್ಲಿ ಬರೆಯೋದೆಲ್ಲ ಸತ್ಯನೇ ನಮ್ಗೆ ಅನ್ನಿಸ್ತಾ ಇದೆ. ಬೇರೆಯವ್ರಿಗೆ ಏನೋ ಅಂತ ಗೊತ್ತಿಲ್ಲ, ಒಟ್ಟು ನಮ್ಗೆ ಸತ್ಯ ಇದು ಅನ್ನಿಸ್ತಾ ಇದೆ. ಹಂಗಾಗಿ ನಮ್ಗೆ ತುಂಬ ಇಷ್ಟ ಆಗಿದೆ ಈ ದೇವಸ್ಥಾನ. ಹಾಗಾಗಿ ನಾವು ಪ್ರತಿ ತಿಂಗಳು ಬರಬೇಕು ಅಂದ್ಕೊಂಡಿದ್ದೀವಿ, ಬರ್ತೀವಿ. ಬರವಣಿಗೆ ಬಗ್ಗೆ ಹೇಳೋದಾದರೆ ನೀವು ಈ ಥರ ಬೇರೆ ಎಲ್ಲಾದರೂ ನೋಡಿದ್ರಾ? ಇಲ್ಲ ಈ ಥರ ನಾವೆಲ್ಲ ನೋಡಿಲ್ಲ. ಟಿ ವಿಲಿ ಮಾಧ್ಯಮದಲ್ಲಿ ಮತ್ತು ಮೊಬೈಲೆಲ್ಲ ನೋಡಿದ್ದೋ, ಬಟ್ ನಾವು ಕಣ್ಣಾರ ನೋಡಿರೋದು ಇದೇ ಫಸ್ಟು. ಸೊ ನೀವೇನು ಅಂದ್ಕೊಂಡಿದ್ರಿ ಅದು ಕರೆಕ್ಟಾಗಿ ಹೇಳಿದ್ರೆ? ಕರೆಕ್ಟಾಗಿ ನಾವು ಏನು ಅಂದ್ಕೊಳ್ತೀವಿ ಅದನ್ನೇ ಬರೀತಾ ಅಮ್ಮನವರು ಅಲ್ಲಿ. ನಾವು ಅವ್ರಿಗೆ ಏನು ವಿಷಯನೇ ಹೇಳಿ ಎಲ್ಲ ಹಂಗೆ ಬರೆದಿರ್ತದೆ, ಅದು ಕೇಳ್ತದೆ, ನಾವು ನಿಜ ಅಂತ ಒಪ್ಕೊಳ್ಳೋದು ಅಷ್ಟೇ. ಸೊ ಏನು ಹೇಳ್ತೀರಿ ನೋಡುವಂಥ ವೀಕ್ಷಕರಿಗೆ? ಏನು ಹೇಳ್ತೀರಿ? ನಾನು ನೋಡೋವಂಥ ವೀಕ್ಷಕರಿಗೆ ಇದೇ ಹೇಳೋದು, ದಯವಿಟ್ಟು ಬನ್ನಿ, ದರ್ಶನ ಮಾಡಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳಿ, ಇವಾಗ ಬರವಣಿಗೆ ಇದು ಮಾಡಿದ್ರಿ, ಕೇಳಿದ್ರಿ, ಸೊ ನೀವು ಅಂದ್ಕೊಂಡಿದ್ದು ಸರಿಯಾಗಿತ್ತ ಹೇಗೆ ಅಂತ? ಅಂದರೆ ಈಗ ನಾವು ಏನು ಕೇಳ್ಕೊಂಡಿದ್ದೀವಿ ಅವರ ಒಂದು ಲ್ಯಾಂಗ್ವೇಜಲ್ಲಿ ಅದು ಬರೆದಿರ್ತಾರೆ. ಅಲ್ಲೇನಾಗಿದೆ ಅಂತ ಏನಂತಂದರೆ ಒಳಗೆ ಹೋದಾಗ ಅವ್ರು ನಮಗೊಂದು 2 ವಾಕ್ಯದಲ್ಲಿ ಹೇಳ್ತಾರೆ. ಅದನ್ನು ಅವ್ರು ನಮಗೆ ಮತ್ತೆ ನಮ್ಮ ಕನ್ನಡದಲ್ಲಿ ಬಿಡಿಸಿ ಹೇಳಿದಾಗ ಅದು 100ಕ್ಕೆ 100 ನಾವೇನು ಅಲ್ಲಿ ನಾವು ಒಂದು ಕೇಳಿದರೆ ಒಂದೇ ಪ್ರಶ್ನೆ, ನಾವು ಮನಸ್ಸಲ್ಲಿ ಎಷ್ಟು ಪ್ರಶ್ನೆ ಕೇಳ್ಕೊಂಡಿರ್ತೀವಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ಈಗ ನಾನು ಅಲ್ಲಿ 1 ಪ್ರಶ್ನೆ ಕೇಳಿದ್ನು, 2 ಪ್ರಶ್ನೆ ಕೇಳಿದ್ನು, 3 ಪ್ರಶ್ನೆಗಳು ನನಗೆ ಗೊತ್ತಿರ್ತದೆ. ಅಲ್ಲಿ ಅವರು ಕೇಳೋದು ಎಷ್ಟು, ನೀವು 2 ಪ್ರಶ್ನೆ ಕೇಳಿದ್ದೀರಾ, 2 ಪ್ರಶ್ನೆದು ಅವ್ರು ಏನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಅದನ್ನು ಬಿಡಿಸ್ಬಿಟ್ಟು ಹೇಳ್ತಾರೆ ಕನ್ನಡದಲ್ಲಿ, ಇದ್ರಿಗೆ ಅರ್ಥ ಹಿಂಗಿದೆ ಅಂತ. ಆ ಅರ್ಥ ನಮ್ಗೆ ಹೇಳ್ತಾರಲ್ಲ, ಅದು 100ಕ್ಕೆ 100 ಕರೆಕ್ಟಾಗಿ ಬಂದಿದೆ. ನಾನು ಈಗ ಈಗ ಬಂದಲ್ಲ, 100ಕ್ಕೆ 100 ಕರೆಕ್ಟಾಗಿ ಬಂದಿದೆ. ನೀವೇನು ಅಂದ್ಕೊಂಡಿದ್ದೀರಿ ಅಮ್ಮ ಕರೆಕ್ಟಾಗಿ ಬಂದಿದ್ದಾರೆ? ಹಾಂ, ಓಕೆ. ಅಂದರೆ ಈ ಥರದ್ದು ನೀವು ಬೇರೆ ಬೇರೆ ದೇವಸ್ಥಾನಗಳಿಗೆ ಈ ಥರ ಹೋಗಿ ಭೇಟಿ ಮಾಡಿದ್ದಿದೆಯಾ ಬರವಣಿಗೆ ದೇವಸ್ಥಾನ? ತುಂಬ ಕಮ್ಮಿ. ಸೊ ಏನು ಹೇಳ್ತೀರಿ ಸರ್ ಈ ಬರವಣಿಗೆ ಬಗ್ಗೆ? ಅಂದರೆ ಈ ಒಂದು ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ಓಕೆನಾ. ಇವಾಗ ಇಲ್ಲಿ ತನಕ ಪಾಸಿಟಿವ್ ಆಗೇ ಎಲ್ಲ ಗೊತ್ತಾಗಿದೆ, ಓಕೆನಾ. ಈಗ ಮುಂದಕ್ಕೆ ಇನ್ನೊಂದು ಅಮಾವಾಸ್ಯೆಗೆ ಬನ್ನಿ ಅಂತ ಹೇಳಿದ್ದಾರೆ, ನೋಡೋಣ ಏನು ಪ್ರೊಸೆಸ್ ಆಗುತ್ತೆ ಅಂತ. ಬಟ್ ನಾನು ಹೇಳೋದೇನೆಂದರೆ 100ಕ್ಕೆ 100 ಭಾಗ ನಾನು ಏನು ಅಂದ್ಕೊಂಡೆ ಮನಸ್ಸಲ್ಲಿ ಅದು ಮಾತ್ರ ಕರೆಕ್ಟಾಗಿ ಬಂತು. ಈಗ ಒಬ್ಬರು 1 ಪ್ರಶ್ನೆ ಕೇಳ್ತಾರೆ, ಒಬ್ಬರು 2 ಕೇಳ್ಕೊತಾರೆ, 3 ಕೇಳ್ಕೊತಾರೆ. ನಾನು ಎಷ್ಟು ಕೇಳ್ಕೊಂಡಿದ್ದೆ ಅಷ್ಟು ಬಂತು. ನಾನು ಏನು ಕೇಳ್ಕೊಂಡಿದ್ದೆ ಅದು ಕರೆಕ್ಟಾಗಿ. ಸರ್ ಹೇಳಿ, ಇವಾಗ ಬರವಣಿಗೆ ಮುಖಾಂತರ ನೀವು ಪ್ರಶ್ನೆಗಳನ್ನು ಇದು ಮಾಡಿದ್ರು, ಹೇಗೆ ಕರೆಕ್ಟಾಗಿತ್ತ ಹೇಗೆ ಅಂತ? ನಮ್ಮ ಸ್ನೇಹಿತರು ಬಂದು ಇಲ್ಲಿಗೆ ಈ ದೇವಸ್ಥಾನನ ಮೊದಲನೇ ಸಾರಿ ಬಂದು ವಿಸಿಟ್ ಕೊಟ್ಟಾಗ ಅವರು ಮಾತಾಡಿರೋದು, ಸ್ವಾಮಿಗಳು ಹೇಳಿರೋ ಪ್ರಕಾರ ಅವ್ರಿಗೆ ಒಳ್ಳೆಯದಾಗಿದೆ. ಅದರಿಂದ ನನಗೂ ಇಲ್ಲಿ ಬರಬೇಕು ಅನಿಸ್ತು, ಬಂದಿದ್ದೀನಿ. ಬೆಳಗ್ಗಿಂದ ನಾನು ಯಾವ ದೇವಸ್ಥಾನದಲ್ಲೂ ಇಷ್ಟೊಂದು ತಾಳ್ಮೆಯಿಂದ ಇರ್ತಿರಲಿಲ್ಲ. ಈ ದೇವಸ್ಥಾನದಲ್ಲಿ ಬೆಳಗ್ಗೆ 11 ಗಂಟೆಗೆ ಬಂದವರು. ಈ ದೇವಸ್ಥಾನ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ದಂಗೆ ಕಾರ್ಯಗಳು ನಡೀತಾ ಇದೆ. ದೇವ್ರ ಬಗ್ಗೆ ಇದು ಒಳ್ಳೆಯ ಅಭಿಪ್ರಾಯ ಇದೆ, ಜನರಿಗೂ ಒಳ್ಳೆಯದಾಗಿದೆ. ಬಟ್ ನಾನು ಅಂದ್ಕೊಂಡಿರೋದು, ನಾನು ಕೂತ್ಕೊಂಡಿರೋ ಪ್ರಶ್ನೆನ ಅವರು ಬರೆದು ಈಗ ವಿವರವಾಗಿ ಹೇಳಿದ್ರು. ನಾನೇನು ಅಂದ್ಕೊಂಡಿದ್ನೋ ಅದನ್ನೇ ಸ್ವಾಮೀಜಿ ತಿರ್ಗಾ ಅದನ್ನು ರಿಪೀಟಾಗಿ ಅರ್ಥ ಆಗಂಗೆ ಹೇಳಿದ್ರು. ಈಗ ಭರವಸೆ ಪ್ರಕಾರ ನಮಗೆ ನಂಬಿಕೆ ಬಂದೈತೆ. ನಾವು ಅದರಿಂದ ಈ ದೇವಸ್ಥಾನನ ಚೌಡೇಶ್ವರಿ ದೇವರನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ವಿ. ಇದೇ ಮೊದಲನೇ ಸಾರಿ ಬಂದಿರೋದು.
ನನಗೆ ತುಂಬ ನಂಬಿಕೆ ಬಂದಿದೆ. ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ರಿ ಸರ್, ಅದು ಇಲ್ಲಿ ಗುರುಗಳು ಕರೆಕ್ಟಾಗಿ ಬದಲಾವಣೆ ಮುಖಾಂತರ ಸರ್ ನನಗೆ 2-2.5 ವರ್ಷದಿಂದ ನಾನು ಬೇರೆಯವ್ರನ್ನ ನಂಬಿ ಕೊಟ್ಟಿರೋವಂಥದ್ದು ಕೊಡ್ದಲೇ ಇರೋದಕ್ಕೆ ಈ ಥರ ಹಿಂಗೆ ಇದೇ ಸ್ವಾಮಿ ಅಂತ ಅಂದ್ಬಿಟ್ಟು ನಾನು ಕುರ್ತ್ಕೊಂಡು ಈಚೆ ಬಂದಿದ್ದೆ. ಅವರು ಅದರಲ್ಲಿ ಬರವಣಿಗೆ ಬರೆದಿದ್ರು. ಅವರು ಅದನ್ನೇ ಕೊಡ್ತೀನಿ ಅಂತ ನಂಬಿಸ್ತಾರೆ, ಕೊಡಲ್ಲ. ಆದರೆ ಡೇಟ್ ಹಾಕೊಂಡು ಹೋಗ್ತಾ ಇದ್ದಾರೆ, ಕೊಡೋ ಮನಸ್ಸಿಲ್ಲ ಅವ್ರಿಗೆ. ಮನ್ಸು ಬರೋಂಗೆ ಏನಾದರೂ ಮಾಡಬೇಕು, ಚೌಡೇಶ್ವರಿ ದೇವರನ್ನ ಕೇಳ್ಕೊತಾ ಇದ್ದೀನಿ ಅಂತ ಅಂದಾಗ ಅದನ್ನು ನಂಬಿಕೆ ಬರೋಂಗೆ ಮಾಡ್ತಾಯಿದ್ದೀನಿ. ನಿನಗೆ ಹೇಳಿದ ಡೇಟಲ್ಲಿ ಯಾವುದೇ ರೀತಿ ಪ್ರಶಂಸೆ ಮಾಡಿ ಕೊಡಬೇಕು ಅಂತ ಮನಸ್ಸಿಲ್ಲ ಅವ್ರಿಗೆ, ಮನಸ್ಸು ಬರೋದು ಇಲ್ಲ ಅವ್ರಿಗೆ. ಏನನ್ನ ಮಾಡಿ ಇವ್ರಿಗೆ ಹೇಳಿ ದಾರಿ ತಪ್ಪಿಸ್ಬಿಟ್ಟು ಇದೇ ಕಂಟಿನ್ಯೂ ಮಾಡಿ ಕೊಡ್ದಿಲ್ದಂಗೆ ಮಾಡ್ಕೊಳ್ಳೋಣ ಅಂತ ಮನಸ್ಸಲ್ಲೈತೆ ಅಂತ ಭರವಸೆ ಹೇಳಿದ್ರು. ನಾನು ಏನು ಅಂದ್ಕೊಂಡಿದ್ನೋ ಅದನ್ನೇ ಸ್ವಾಮೀಜಿ ಇದು ಮಾಡಿದ್ದಾರೆ, ಕರೆಕ್ಟಾಗಿ ಹೇಳಿದ್ರು. ಸರ್ ಹೇಳಿ ಸರ್, ರೆಗ್ಯುಲರಾಗಿ ನೀವು ಬರ್ತಾ ಇರ್ತೀರಿ ದೇವಸ್ಥಾನಕ್ಕೆ, ಯಾವ ರೀತಿ ನಿಮಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಮೇಲೆ ಏನೆಲ್ಲ ಒಳ್ಳೆಯದಾಗಿದೆ ನಿಮಗೆ? ನಾನು ಏನು ಅಂದ್ಕೊಂಡಿದ್ದೆ ಆ ರೀತಿ ಒಳ್ಳೆಯದಾಗಿದೆ. ನನಗೆ ಒಂದು 7 ಪ್ರಶ್ನೆಗಳನ್ನ ನಾನು ಚೀಟಿನಲ್ಲಿ ಬರ್ಕೊಂಡು ಬಂದಿದ್ದೆ ದೇವಸ್ಥಾನಕ್ಕೆ ಬರಬೇಕಾದ್ರೆ. ಸ್ಟಾರ್ಟಿಂಗು ಅಮ್ಮನ ಹತ್ರ ಪ್ರಶ್ನೆ ಕೇಳಿದೆ, ಅಮ್ಮನೂ ಅದೇ ಥರ ನನಗೆ ಏನು ಪ್ರಶ್ನೆ ನನ್ನ ಚೀಟಿನಲ್ಲಿ ಬರೆದಿಟ್ಕೊಂಡಿದ್ದೆ ಅದೇ ಥರ ಉತ್ತರ ಕೊಟ್ಟಿತ್ತು. ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ತ್ರಿಶೂಲದಲ್ಲಿ ನನಗೆ ಬರೆದು ಅಮ್ಮನವರು ಒಂದು ನನಗೆ ಧೈರ್ಯವನ್ನು ತುಂಬಿ ಇದು ಮಾಡಿದ್ರು. ಆನಂತರ ಈಗ ನನಗೆ ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ವಿ, ನನ್ನ ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಎಲ್ಲ ಮುಂದಿನ ದಿನಗಳಲ್ಲಿ ನನಗೆ ಅಪ್ಪಾಗ್ತಾ ಹೋಗ್ತಾ ಇದೆ. ಒಳ್ಳೆಯ ಅವಕಾಶಗಳು ಸಿಗ್ತಾಯಿದೆ. ಈ ಅಮ್ಮನ ಸನ್ನಿಧಿ ಬಂದು ಭೇಟಿ ಮಾಡಿದ ನಂತರ ನನಗೆ ಪ್ರತಿ ತಿಂಗಳ ನಂತರ ತುಂಬ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರ್ತಾಯಿದೆ, ಒಳ್ಳೆ ವ್ಯವಹಾರಗಳು ಕೈಗೂಡ್ತಾ ಇದೆ. ಈ ಅಮ್ಮನ ಹತ್ರ ಒಂದು ಸಲ ಬಂದು ಹೊರಟೋದ್ರೆ ವ್ಯವಹಾರ ಆಗಿಬಿಡುತ್ತೆ ಅಂತಲ್ಲ, ಅಮ್ಮನ ಬಂದು ಪ್ರತಿ ಸೇವೆ ಮಾಡ್ತಾ ಇರಬೇಕು. ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಬಂದು ಸೇವೆ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮುಂದೆ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಿದೆ. ಬಟ್ ಏನಂತಂದರೆ ದೇವರು ಅಮ್ಮ ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶಗಳನ್ನ ಕೊಡ್ತದೆ. ಅವಕಾಶಗಳು ಕೊಟ್ಟಾಗ ನಾವು ಒಂದು ದೇವ್ರು ಏನು ಮಾಡ್ತದೆ, ಅಮ್ಮ ಏನು ಮಾಡ್ತಾರೆ ಅಂದರೆ ಒಂದು ಮನುಷ್ಯನ ರೂಪದಲ್ಲೇ ಬಂದು ಅವಕಾಶಗಳನ್ನ ಕೊಡ್ತಾರೆ. ದೇವರೇ ಬಂದು ನಮಗೆ ಎಲ್ಪ್ ಮಾಡ್ತಾರೆ ಅಂತಲ್ಲ, ಒಂದು ಮನುಷ್ಯನ ರೂಪದಲ್ಲಿ ಬಂದು ಎಲ್ಪ್ ಮಾಡಿದಾಗ ಅವಕಾಶಗಳನ್ನ ನಾವು ಸರಿಪಡಿಸ್ಕೊಂಡು ಹೋದಾಗ ಮುಂದೆ ಎತ್ತರಕ್ಕೂ ಹೋಗ್ಬೋದು. ಮತ್ತು ಒಳ್ಳೆಯ ನಂಬಿಕೆಯನ್ನು ಇಡಬೇಕು ಅಮ್ಮನಿಂದ, ಇಟ್ಟಾಗ ಒಳ್ಳೆಯ ಅವಕಾಶಗಳು ಸಿಗುತ್ತೆ, ಒಳ್ಳೆಯದು ಆಗುತ್ತೆ ಸರ್. ಏನೆಲ್ಲ ಅಂದರೆ ಏನು ಸಮಸ್ಯೆ ಆಗಿತ್ತು ಬಂದ ನಂತರ ನಿಮ್ಮ ಸಮಸ್ಯೆಗಳಲ್ಲಿ ಯಾವ ರೀತಿ ಪರಿಹಾರ? ನಂದು 6 ವರ್ಷದಿಂದನೂ ರಿಯಲ್ ಎಸ್ಟೇಟ್ ವ್ಯವಹಾರ ತುಂಬ ಕೆಳ ಮಟ್ಟದಲ್ಲಿತ್ತು. ಈಗ ಅಮ್ಮನ ದರ್ಶನ ಮಾಡೋದ್ಮೇಲೆ ನನಗೆ ಇವತ್ತು ತುಂಬ ಕರ್ನಾಟಕದ ಲೆವೆಲಲ್ಲಿ ತುಂಬ ಮೇಲೆತ್ತರದಲ್ಲಿ ಹೋಗಿದೆ. ಇವತ್ತು ಒಳ್ಳೊಳ್ಳೆ ಜನಗಳು ಮತ್ತು ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಇವತ್ತೆಲ್ಲ ನೆಟ್ವರ್ಕ್ ಪಾಯಿಂಟ್ಸ್ ನನ್ನ ಕಾಂಟ್ಯಾಕ್ಟು ತುಂಬ ಎತ್ತರಕ್ಕೆ ಹೋಗಿದೆ ಸರ್. ಇವತ್ತು ನಮ್ಮ ಭವಿಷ್ಯ ತುಂಬ ಕೆಳ ಹಂತದಲ್ಲಿದ್ದಾಗ ಇವತ್ತು ನಾನು ಒಂದು 10 ಕೋಟಿ ಸಾಲ ಬಂದರೂ ತೀರಿಸ್ತೀನಿ ಅನ್ನೋ ನನಗೊಂದು ಕೆಪಾಸಿಟಿ ಇದೆ ಸರ್. ದುಡಿಮೆ ಮಾಡ್ತೀನಿ ಅನ್ನೋ ಶಕ್ತಿ ತುಂಬಿದೆ. ಈ ಶಕ್ತಿ ಚೌಡೇಶ್ವರಿ ಅಮ್ಮನ ನನ್ನ ಮೆಟ್ಲು ಏರಿದ ಮೇಲೆ ಇವತ್ತು ನನಗೆ ಶಕ್ತಿ ಇದೆ ಸರ್. ಸರ್ ಎಷ್ಟೋ ಜನ ಅವ್ರ ಯಶಸ್ಸಿಗಾಗಿ ತುಂಬ ಕಟ್ಟಿದ್ದಾರೆ ಸರ್. ಏನು ಹೇಳ್ತೀರಿ ಈ ಕ್ಷೇತ್ರಕ್ಕೆ ಬರಲಿಕ್ಕೆ? ಸರ್ ಈ ಕ್ಷೇತ್ರಕ್ಕೆ ಬರಬೇಕು, ಬಂದು ದೇವಿ ಅಮ್ಮನ್ನ ನಂಬಬೇಕು. ನಾನು ಒಂದು ಸಲ ಪ್ರಶ್ನೆ ಕೇಳಿರಬೇಕಾದ್ರೆ ನಾನು ಅದೇ ಪ್ರಶ್ನೆ ಕರೆಕ್ಟ್ ಇತ್ತು, ನಾನು ಮರ್ತಿದ್ದೀನಿ ಅಂತೇಳಿ ತಿರ್ಗಾ ಇನ್ನೊಂದು ಸಲ ಪ್ರಶ್ನೆ ಕೇಳಿದೆ. 2 ಸಲ ಪ್ರಶ್ನೆ ಕೇಳಿದಾಗಲೂ ಪ್ರತಿ ಉತ್ತರ ಅಮ್ಮನಿಂದ ಅದೇ ಇತ್ತು. ನನ್ನ ಪ್ರಶ್ನೆಗೆ ಉತ್ತರ ಅದೇ ಇತ್ತು ಸರ್. ಓಕೆ ಸರ್, ಏನು ಹೇಳ್ತೀರಿ ಕೊನೆಯದಾಗಿ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ಏನು ಹೇಳ್ತೀರಿ? ವೀಕ್ಷಕರು ಏನು ಹೇಳ್ತಾ ಇದ್ದಾರೆ, ನಾಳೆ ಬಂದು ನನಗೆ ಒಳ್ಳೇದಾಗಿಲ್ಲ ನಾಡಿದ್ದು ಅಂತ ಹೇಳಿದ್ರೆ ಅದು ಅರ್ಥ ಇಲ್ಲ. ಬರಬೇಕು, ಅಮ್ಮನ ಸೇವೆ ಮಾಡಬೇಕು, ದರ್ಶನ ಮಾಡಬೇಕು, ಎಲ್ಲ ಒಳ್ಳೇದಾಗುತ್ತೆ. 2 ತಿಂಗಳಲ್ಲೆಲ್ಲ ನನಗೆ ರಿಸಲ್ಟ್ ಸಿಕ್ತು ಸರ್. ಈ ದರ್ಶನ ಮಾಡಿದ್ಮೇಲೆ, ಅಮ್ಮನ ದರ್ಶನ ಮಾಡಿದ್ಮೇಲೆ. ಎಷ್ಟೋ ಜನ ಹೇಳ್ಬೋದು ವಿಡಿಯೋಗೋಸ್ಕರ ಏನಾದರೂ ನೀವು ಸುಳ್ಳು ಹೇಳ್ತಿದ್ದೀರಾ ಈಗ? ಸರ್ ಆ ಥರ ಯಾವುದೂ ಇಲ್ಲ. ನಂದು ಶ್ರೀ ಭೈರವೇಶ್ವರ ರಿಯಲ್ ಎಸ್ಟೇಟ್ ಅಂತ ಇಡೀ ಮಂಡ್ಯ ಜಿಲ್ಲೆ ಆನ್ಲೈನಲ್ಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಂದು ಇವತ್ತು ಮೈಸೂರು ಜಿಲ್ಲೆನೂ ಒಂದು ನಾನು ಮಾಡ್ತಾಯಿದ್ದೀನಿ. ಮಂಡ್ಯ ಜಿಲ್ಲೆ ಇದೆ, ಬೆಂಗಳೂರು ನೆಟ್ವರ್ಕ್ ಇದೆ. ಗೂಗಲಲ್ಲಿ ಯಾರು ಬೇಕಾದರೂ ಸರ್ಚ್ ಮಾಡಲಿ, ರಿಯಲ್ ಎಸ್ಟೇಟ್ ಶ್ರೀ ಭೈರವೇಶ್ವರ ರಿಯಲ್ ಎಸ್ಟೇಟ್ ಅಂತ ಆನ್ಲೈನಲ್ಲಿ ಬರುತ್ತೆ, ಜಸ್ಟೈಲಲ್ಲಿ ಬರುತ್ತೆ ಸರ್.